ನೋಡಿ ಇದು ಫುಲ್ ಟೋಟಲ್ ಡಿಫ್ರೆಂಟ್ ಆಗಿ ಕೊಟ್ಬಿಟ್ಟಿದ್ದಾನೆ. ಈಗ ಅದಾದ್ಮೇಲೆ ನೆಕ್ಸ್ಟ್ ಕ್ವಶನ್ ಅದು ಇದೆರಡು ಆದ್ಮೇಲೆ ನೆಕ್ಸ್ಟ್ ಇದು ಮತ್ತೆ ವೆನ್ ಸೇಮ್ ವೆನ್ ನಕ್ಷೆ ಕೊಟ್ಟಿರುವ ವೆನ್ ನಕ್ಷೆಯು ಪ್ರತಿನಿಧಿಸುವ ವಸ್ತುಗಳ ಸರಿಯಾದ ಸಮೂಹವು ಏನು ಅನ್ನೋದನ್ನ ಕಂಡುಹಿಡಬೇಕು. ಎ ಬಿ ಸಿ ಡಿ. ಇಲ್ಲಿ ಒಂದು ದೊಡ್ಡ ಸರ್ಕಲ್ ಒಳಗಡೆ ಇನ್ನೊಂದು ಚಿಕ್ಕದಿದೆ, ಪಕ್ಕದಲ್ಲಿ ಒಂದು ಇಟ್ಟಿದ್ದಾರೆ. ಕಂಡ ಬರುತ್ತಾ? ಬರ್ತದಲ್ಲ? ಆಮೇಲೆ ಬರ್ಕೋ. ಏನು ಸಿನಿಮಾ ನೋಡ್ತೀಯ ಆಮೇಲೆ? ಇಲ್ಲ ತಾನೆ? ಏನಲ್ಲಿ ಏನ್ ಕೊಟ್ಟಿದ್ದಾನೆ? ಹೂವುಗಳು, ಗುಲಾಬಿ, ತಾವರೆ. ಕರೆಕ್ಟಾ? ಬಿ ನಲ್ಲಿ ಸಮಾಂತರ, ಚತುರ್ಭುಜ, ಆಯತ, ತ್ರಾಪಿಜ್ಯ. ಆಮೇಲೆ ಸಿ ನಲ್ಲಿ 0 ಕೊಟ್ಟಿದ್ದಾನೆ, ಪೂರ್ಣ ಸಂಖ್ಯೆಗಳು ಕೊಟ್ಟಿದ್ದಾನೆ, ಸ್ವಾಭಾವಿಕ ಸಂಖ್ಯೆಗಳು ಕೊಟ್ಟಿದ್ದಾನೆ. ಎಲ್ಲ ಬೇರೆ ಬೇರೆ. ಕರೆಕ್ಟ್ ಅಲ್ವಾ? ಇದು ಬೇರೆ, ಇದೇ ಬೇರೆ. ಹೂವುಗಳು ಬೇರೆ, ಗುಲಾಬಿ ಬೇರೆ, ತಾವರೆ ಬೇರೆ. 3 ಆಪ್ಷನ್. ಸಮಾಂತರ, ಚತುರ್ಭುಜ, ಆಮೇಲೆ ಆಯತ, ತ್ರಾಪಿಜ್ಯ. ಇಲ್ಲಿ 3 ಆಪ್ಷನ್. ಇಲ್ಲಿ 0 ಪೂರ್ಣ ಸಂಖ್ಯೆಗಳು, ಸ್ವಾಭಾವಿಕ ಸಂಖ್ಯೆಗಳು. ಇಲ್ಲಿ ವಿದ್ಯುತ್ ಶಕ್ತಿ, ಪುಸ್ತಕ, ರಾಗಿ. ಹಂಗಾದ್ರೆ ಈ 4ರಲ್ಲಿ ನಮ್ಮ ವೆನ್ ಚಿತ್ರಕ್ಕೆ ಸಂಬಂಧಪಟ್ಟ ಆಪ್ಷನ್ ಯಾವುದು? ತಪ್ಪಾದ್ರೂ ಪರವಾಗಿಲ್ಲ, ಬಾ, ನಡೀತದೆ. ಬರ ಪಟ ಮಾವ. 4-5 ಜನ ಆದ್ರೂ ಮಾಡಿದ್ರೆ ಗೊತ್ತಾಗುತ್ತೆ ನನಗೆ. ಒಂದು 5-6 ಜನ ಆದ್ರೂ ಪಾಸ್ ಆಗ್ತೀರಾ ಅಂತ. ಪುಸ್ತಕ ಅಂದ್ರೆ ಇದು ಸರ್. ಇದು ರಾಗಿ. ಬೇರೆ 3 ಆಪ್ಷನ್ ಅಲ್ಲಿ ಏನು ಕಾಣಿಸ್ಲಿಲ್ಲ. ಇಲ್ಲ ಸರ್, ಸಿ. ಯಾರು ಸಿ ಹೇಳಿದ್ರು? ಬಾ, ಈಗ ನೀನ್ ಡಿ ಹೇಳ್ತಾ ಇದ್ದೆ, ಅವಳು ಸಿ ಹೇಳ್ತಾ ಇದ್ದ. ಯಾವ ಸರಿ ನೋಡೋಣ. ಈಗ ನೀನು ನೋಡ್ಬೇಡ. ಅದನ್ನೇ ಕಳಿಸ್ತಾ ಇದೆಯಾ? ನಿಂದಿನ ಬರೀ ನೀನ್ ಬರೀಯಲ್ಲಿ ನಡೀತದೆ. ಏನು ಬೋರ್ಡ್ ಇಲ್ವಾ? ನೀನ್ ಸಪ್ರೇಟ್ ಆಗಿ ಬರೀ ಇದೇನು ಇದೇನು ಅಂತ. ಕಳಿಸಿದ್ರೆ ಅವನು ತಪ್ಪು ಮಾಡಿದಾನೆ ಸರಿ ಮಾಡಿದಾನೆ ನಂಗೆ ಗೊತ್ತಾಗುತ್ತೆ. ಇದು ಏನಿದು ಫಸ್ಟ್ನೇದಾ? ಮತ್ತೆ ಒಳಗಿಂದ ಯಾಕೆ ತಗೊಂಡಿದೆ? ಇಲ್ಲಿ ತಗೊಂಡ್ರೆ ಇದಕ್ಕೆ ಸಂಬಂಧಪಟ್ಟಿದೆ, ಒಳಗೆ ತಗೊಂಡ್ರೆ ಇದು. ಈಗ ಇದು ಪೂರ್ಣ ಸಂಖ್ಯೆನಾ? ಪೂರ್ಣ ಸಂಖ್ಯೆ ಒಳಗಡೆ 0 ಬರುತ್ತಾ? ಕರೆಕ್ಟ್ ತಾನೆ? ಆಗ್ಲೇ ಅಬ್ದುಲ್ ಕಲಾಂ ಒಳಗಡೆ ಪ್ರಶಸ್ತಿ ಮತ್ತೆ ಅವರ ಸ್ಥಾನಮಾನ ಇತ್ತು. ಕರೆಕ್ಟ್ ತಾನೆ? ರಾಷ್ಟ್ರಪತಿ ಅಂತ ಇತ್ತು. ಈಗ ನೀನು ಇದನ್ನ ಪೂರ್ಣ ಸಂಖ್ಯೆ ಅಂದ್ರೆ ಪೂರ್ಣ ಸಂಖ್ಯೆ ಒಳಗಡೆ 0 ಬರುತ್ತಾ? ಈಗ ಅವನೇನ್ ಹೇಳಿದಾನೆ? ಇದು ವಿದ್ಯುತ್ ಶಕ್ತಿ, ವಿದ್ಯುತ್ ಶಕ್ತಿ. ಇಲ್ಲಿ ಕೆಳಗಡೆ ಪುಸ್ತಕ ಇದೆ, ಒಳಗಡೆ ಅಂದ್ರೆ ಸ್ವಲ್ಪ ಯೋಚನೆ ಮಾಡಬಹುದು. ಯಾಕಂದ್ರೆ ವಿದ್ಯುತ್ ಶಕ್ತಿ ಇದ್ದಾಗ ಇವನು ಪುಸ್ತಕ ಓದ್ತಾ ಇದ್ದಾನೆ, ರಾಗಿ ಸಂಬಂಧ ಪಡಲ್ಲ, ಹಾಗೆ ಸಪರೇಟ್ ಇದೆ ಅಂತ ಅನ್ಕೋಬಹುದು. ಸರಿ ಆಯ್ತು ತಪ್ಪಾಯ್ತು ಆಮೇಲೆ ಯೋಚನೆ ಮಾಡೋಣ. ಒಂದು ಪರವಾಗಿಲ್ಲ, ಇದ್ರಲ್ಲಿ 4 ಲಾಜಿಕ್ ಇದೆ. ಅರ್ಥ ಆಯ್ತಾ? ಕರೆಕ್ಟೇನಾ? ವಿದ್ಯುತ್ ಶಕ್ತಿ ಒಳಗಡೆ ಇವನು ಓದ್ತಾ ಇದ್ದಾನೆ ಅಂತ ಅರ್ಥ. ಸರಿನಾ? ರಾಗಿ ವಿದ್ಯುತ್ ಶಕ್ತಿಗೆ ಪುಸ್ತಕಕ್ಕೆ ಸಂಬಂಧ ಇಲ್ಲ, ಇದು ಹೊರಗಡೆ ಇದೆ ಅನ್ಕೋಬಹುದು. ಬಟ್ ಅದು ಸರಿನಾ ತಪ್ಪ ಆಮೇಲೆ ನೋಡೋಣ. ನೀನ್ ಹೇಳಿರೋದು ಅದು ಟೋಟಲಿ ರಾಂಗ್, ಡೈರೆಕ್ಟ್ ಆಗಿ. ಈ 2ರಲ್ಲಿ ಯಾವ್ದು ಸರಿ ಮತ್ತೆ ಹೇಳಿ. ಅಷ್ಟೊಂದು ಮಾಡಿದೆ. ಮತ್ತೆ ಏನಾರು ಐಡಿಯಾ ಬರ್ತಾ ಇದೆಯಾ? ಇವೆರಡು ಹೂ ತಾನೆ? ಎರಡು ಹೂವು ಅಲ್ಲ? ಗುಲಾಬಿ ಮತ್ತೆ ತಾವರೆ ಹೂವು. ಇದು ಹೂವುಗಳು ಅದರಲ್ಲಿ ಇದು ಬಂದಿದ್ರೆ ನಮಗೆ ಹಿಂಗ್ ಬರ್ಬೇಕಾಗಿತ್ತು. ಆಗ್ಲೇ ಅಬ್ದುಲ್ ಕಲಾಂ ಅವ್ರದ್ದು ಬಂತಲ್ಲ ಹಂಗೆ. ಇದು ಕೆಸರಲ್ಲಿ ಬೆಳೀತದೆ, ಇದು ಗಿಡದಲ್ಲಿ ಬೆಳೀತದೆ, ಅದು ಸಪರೇಟ್. ಇದೆಲ್ಲಿ ಬೆಳೆಯುತ್ತೆ ಗೊತ್ತಾನೆ? ತಾವರೆ ಕೆಸರಲ್ಲಿ ಇರುತ್ತೆ, ಕೆರೆಯಲ್ಲಿ ಇರ್ತದೆ. ಇದು ಗುಲಾಬಿ ಗಿಡದಲ್ಲಿ ಇರ್ತದೆ, ಇಲ್ಲ ಸಸ್ಯಲ್ಲಿ ಇರ್ತದೆ. ಆದ್ರೆ ಇವೆರಡು ಒಂದೇ ಜಾತಿ ಹೂವುಗಳಾಗಿರೋದ್ರಿಂದ ಹೂವಿನ ಬುಟ್ಟಿ ಒಳಗಡೆ ಅಂದ್ರೆ ಹೂವುಗಳ ಒಳಗೆ 2 ಹೂವು ಇದೆ ಅಂತ ಅರ್ಥ. ಇದು ಸಂಬಂಧ ಪಡಲ್ಲ. ಆಯತ ಬೇರೆ, ಚತುರ್ಭುಜ ಬೇರೆ, ಮತ್ತೆ ಆಯತ ತ್ರಾಪಿಜ್ಯ
ಹಂಗಾಗಿ ನಾಲ್ಕನೇದು ಸರಿ ಹೇಳಿದ್ದು. ಹೆಂಗೆ ಅಂದ್ರೆ ಕರೆಂಟಿಂದ ಪುಸ್ತಕ ನಾವು ಓದ್ಬೋದು, ಆದ್ರೆ ಎರಡಕ್ಕೆ ಸಂಬಂಧ ಪಡೆದೇ ಇರೋದು ಇದು. ಸರಿನಾ?